ನಮಸ್ಕಾರ ಆಕಾಂಕ್ಷಿಗಳೇ. ಇಂದಿನ ಈ ಅದ್ಭುತವಾದ ಮಾಸ್ಟರ್ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಕೇವಲ ಪ್ರಶ್ನೆಗಳನ್ನ ಓದಿ ಸುಮ್ಮನೆ ಆಗೋದಿಲ್ಲ, ಬದಲಾಗಿ ಆ ಪ್ರಶ್ನೆಗಳ ಹಿಂದಿರೋ ಕಾನ್ಸೆಪ್ಟ್ಸ್ನ ಆಳವಾಗಿ ಕಲಿಯಲಿದ್ದೇವೆ. ಒಂದು ಮುಖ್ಯವಾದ ವಿಷಯ ನೆನ್ಪಿರ್ಲಿ, ಪರೀಕ್ಷೆಯ ದೃಷ್ಟಿಯಿಂದ ದಿನಾಂಕಗಳು, ಇಯರ್ಸ್, ನಂಬರ್ಸ್ ಮತ್ತು ಎಕ್ಸಾಮ್ ಹೆಸರುಗಳನ್ನ ನಾವಿಲ್ಲಿ ಇಂಗ್ಲಿಷ್ನಲ್ಲೇ ಹೇಳ್ತೇವೆ. ಸರಿ, ಶುರು ಮಾಡೋಣ ಅಲ್ವಾ? ಓಕೆ, ಲೆಟ್ಸ್ ಡೈವ್ ಇನ್ ಟು ದಿಸ್. ಇವತ್ತಿನ ನಮ್ಮ ಟಾಪಿಕ್ಸ್ ಹೇಗಿವೆ? 1. Rise of the Hoysalas. 2. Golden Era. 3. Architecture. 4. Literature and Admin. 5. The Final Chapter. ಮತ್ತು ಕೊನೆಯದಾಗಿ 6. Rapid Revision. ಈ ಕಾನ್ಸೆಪ್ಟ್ಸ್ಗಳನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಪ್ರೀವಿಯಸ್ ಇಯರ್ನ 44 MCQಗಳು ತಾವಾಗೇ ಸಾಲ್ವ್ ಆಗ್ತವೆ, ಖಂಡಿತ. ಮೊದಲನೇ ವಿಭಾಗ ಹೊಯ್ಸಳರ ಉಗಮ. ನೋಡಿ, ಇವರು ಬೇರೆ ಎಲ್ಲಿಯವರೂ ಅಲ್ಲ, ಮೂಲತಃ ನಮ್ಮದೇ ಕರ್ನಾಟಕದ ಮಲೆನಾಡು ಪ್ರದೇಶದವರು. ಇಂದಿನ ಹಾಸನ ಜಿಲ್ಲೆ ಇದೆಯಲ್ಲ, ಅದು ಇವರ ಆರಂಭಿಕ ಕೇಂದ್ರವಾಗಿತ್ತು. ನಿಮಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತೀನಿ. ಈ ಹೊಯ್ಸಳ ಅನ್ನೋ ಹೆಸರು ನಿಜಕ್ಕೂ ಹೇಗೆ ಬಂತು ಗೊತ್ತಾ? ಇದರ ಹಿಂದೆ ಒಂದು ಸಖತ್ ರೋಚಕವಾದ ಕಥೆ ಇದೆ. ಜೈನ ಗುರುವೊಬ್ಬರು ತಮ್ಮ ಶಿಷ್ಯನ ಜೊತೆ ಕಾಡಿನಲ್ಲಿ ಹೋಗ್ತಾ ಇರ್ತಾರೆ. ಆಗ ದಿಢೀರ್ನೆ ಒಂದು ಹುಲಿ ಅವರ ಮೇಲೆ ದಾಳಿ ಮಾಡುತ್ತೆ. ಆಗ ಗುರು ತನ್ನ ಶಿಷ್ಯನಿಗೆ ಹೊಯ್ಸಾನ ಅಂದ್ರೆ ಸಾಲ ಹೊಡೆ ಅಂತ ಆಜ್ಞೆ ಮಾಡ್ತಾರೆ. ತಕ್ಷಣ ಸಾಲ ಆ ಹುಲಿಯನ್ನ ಕೊಲ್ಲುತ್ತಾನೆ. ಇದೇ ಕಾರಣಕ್ಕೆ ಯೋಧನೊಬ್ಬ ಹುಲಿಯನ್ನ ಕೊಲ್ಲುತ್ತಿರುವ ದೃಶ್ಯ ಇವರ ರಾಯಲ್ ಲಾಂಛನವಾಯಿತು. ನೀವಿಲ್ಲಿ ಗಮನಿಸಲೇಬೇಕಾದ ವಿಷಯ ಅಂದ್ರೆ, ಈ ಕಾನ್ಸೆಪ್ಟ್ ಅನ್ನ P2006 ಪರೀಕ್ಷೆಯಲ್ಲಿ ನೇರವಾಗಿ ಕೇಳಿದ್ದಾರೆ. ಈಗ ಇವರ ರಾಜಧಾನಿಗಳ ಬಗ್ಗೆ ನೋಡೋಣ ಬನ್ನಿ. ಇವರ ಆರಂಭಿಕ ರಾಜಧಾನಿ ಬೇಲೂರಾಗಿತ್ತು. ನಂತರ ಅದನ್ನ ದ್ವಾರಸಮುದ್ರಕ್ಕೆ ಶಿಫ್ಟ್ ಮಾಡ್ತಾರೆ. ಆದ್ರೆ ದ್ವಾರಸಮುದ್ರಕ್ಕೆ ಹಳೇ ಬೀಡು ಅಂತ ಯಾಕೆ ಕರೀತಾರೆ ಅಂತ ಯೋಚಿಸಿದ್ದೀರಾ? ದೆಹಲಿ ಸುಲ್ತಾನರ ಭೀಕರ ದಾಳಿಯಿಂದ ಆ ಇಡೀ ನಗರ ಸಂಪೂರ್ಣವಾಗಿ ಹಾಳಾಗೋಯ್ತು. ಅದಕ್ಕೆ ಅದು ಹಾಳಾದ ನಗರ ಅಥವಾ ಹಳೇ ಬೀಡು ಅಂತಾನೆ ಫೇಮಸ್ ಆಯ್ತು. ಈ ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇದನ್ನ PC 2010, CPC 2015 ಮತ್ತು PSI 2023 ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳಿದ್ದಾರೆ. ಸ್ವಲ್ಪ ಇವರ ಟೈಮ್ಲೈನ್ ಕಡೆ ಗಮನ ಹರಿಸೋಣ. 100 CEಯಿಂದ 1346 CE ವರೆಗೆ ಇವರ ಆಳ್ವಿಕೆ ಇತ್ತು. ನಿರಪಕಾಮ, ವಿನಯಾದಿತ್ಯರಿಂದ ಶುರುವಾಗಿ ಆಮೇಲೆ ಬಂದಂತಹ ವಿಷ್ಣುವರ್ಧನನ ಕಾಲದಲ್ಲಿ ಈ ಸಾಮ್ರಾಜ್ಯ ಸಿಕ್ಕಾಬಟ್ಟೆ ಪ್ರಬಲವಾಯಿತು. ವೀರಬಲ್ಲಾಳ II ಇವರ ಸಾಮ್ರಾಜ್ಯವನ್ನು ತುತ್ತ ತುದಿಗೆ ಅಂದ್ರೆ ಅದರ ಪೀಕ್ಗೆ ತಗೊಂಡ್ಹೋದ ಮತ್ತು ವೀರಬಲ್ಲಾಳ III ಇವರ ಕೊನೆಯ ಪ್ರಮುಖ ರಾಜನಾಗಿದ್ದ. ಎರಡನೇ ವಿಭಾಗ ವಿಷ್ಣುವರ್ಧನನ ಸುವರ್ಣಯುಗ. Now what's really interesting about this slide is, ಹೊಯ್ಸಳ ಸಾಮ್ರಾಜ್ಯದ ಗತಿ ಮತ್ತು ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಿಸಿದ ಆ ಶ್ರೇಷ್ಠ ದೊರೆ ವಿಷ್ಣುವರ್ಧನನ ಎಂಟ್ರಿ. ಇವನ ಕಾಲವನ್ನು ನಾವು ಖಂಡಿತವಾಗಿಯೂ ಹೊಯ್ಸಳರ ಸುವರ್ಣಯುಗ ಅಂತಲೇ ಕರೀಬೋದು. ಇವನ ಮೂಲ ಹೆಸರು ಬಿಟ್ಟಿದೇವ. ಆರಂಭದಲ್ಲಿ ಜೈನನಾಗಿದ್ದ ಇವನು ಶ್ರೀರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಧರ್ಮಕ್ಕೆ ಕನ್ವರ್ಟ್ ಆಗ್ತಾನೆ. ನೋಡಿ, ಈ ಪ್ರಶ್ನೆಯನ್ನ PSI 2019 ಮತ್ತು ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಚೋಳರನ್ನ ಸೋಲಿಸಿ ತಲಕಾಡನ್ನ ವಶಪಡಿಸಿಕೊಂಡಿದ್ದಕ್ಕೆ ಇವನಿಗೆ ತಲಕಾಡುಗೊಂಡ ಅನ್ನೋ ಬಿರುದು ಸಿಕ್ತು. ಇದು KS 2017ದಲ್ಲಿ ಬಂದಿದ್ದ ಪ್ರಶ್ನೆ. ಇದರ ಜೊತೆಗೆ ನೊಳಂಬವಾಡಿ ಪ್ರದೇಶವನ್ನ ಗೆದ್ದಿದ್ದಕ್ಕೆ ನೊಳಂಬವಾಡಿಗೊಂಡ ಅನ್ನೋ ಬಿರುದು ಇವನಿಗಿದೆ. ಈಗ ಮೂರನೇ ವಿಭಾಗ ಹೊಯ್ಸಳರ ಅದ್ಭುತ ವಾಸ್ತುಶಿಲ್ಪ. ನಿಜಕ್ಕೂ ಕಲ್ಲಿನಲ್ಲಿ ಕಾವ್ಯ ಬರೆದವರು ಅಂದ್ರೆ ಅದು ಹೊಯ್ಸಳರು ಮಾತ್ರ. ಕಣ್ಣು ಮುಚ್ಚಿಯೊಮ್ಮೆ ಊಹಿಸ್ಕೊಳ್ಳಿ, ಸಾವಿರಾರು ಸೂಕ್ಷ್ಮ ಕೆತ್ತನೆಗಳಿರೋ ತಣ್ಣನೆ ಮೃದುವಾದ ಕಲ್ಲಿನ ನಕ್ಷತ್ರದ ಆಕಾರದಲ್ಲಿರೋ ಬೃಹತ್ ದೇವಾಲಯದ ಒಳಗೆ ನೀವೇ ನಡ್ಕೊಂಡ್ ಹೋಗ್ತಿದ್ದೀರಾ ಅಂತ. ವಾವ್, ಆ ಅದ್ಭುತ ಫೀಲ್ ಇದೆಯಲ್ಲ, ಅದುವೇ ಹೊಯ್ಸಳ ಶೈಲಿ. ಇವರ ವಾಸ್ತುಶಿಲ್ಪದ 5 ಪ್ರಮುಖ ಲಕ್ಷಣಗಳು ಯಾವುವು ಅಂತ ನೋಡೋಣ. ನಕ್ಷತ್ರಾಕಾರದ ಅಡಿಪಾಯ, ಸೋಪ್ಸ್ಟೋನ್ ಅಂದರೆ ಮೃದುವಾದ ಕಲ್ಲಿನ ಬಳಕೆ, ಅದ್ಭುತವಾದ ನೃತ್ಯಭಂಗಿಯ ಮದನಿಕೆ ಶಿಲ್ಪಗಳು, ಹೊಳೆಯುವ ಕಂಬಗಳು ಮತ್ತು ಗೋಡೆಗಳ ಮೇಲಿರುವ ಪೌರಾಣಿಕ ಕೆತ್ತನೆಗಳು. ಇದರಲ್ಲಿ ಅತ್ಯಂತ ವಿಶಿಷ್ಟವಾದ ಲಕ್ಷಣ ಯಾವುದು ಅಂತ ನೀವೇ ಹೇಳಿ ನೋಡೋಣ. ಎಕ್ಸಾಕ್ಟ್ಲಿ, ಅದೇ ನಕ್ಷತ್ರಾಕಾರದ ಗರ್ಭಗುಡಿ. ಇದನ್ನೇ KS 2006 ಪರೀಕ್ಷೆಯಲ್ಲಿ ವಿಶೇಷವಾಗಿ ಕೇಳಲಾಗಿದೆ. ಇಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ತುಂಬಾ ಕನ್ಫ್ಯೂಸ್ ಆಗ್ತಾರೆ. ಸ್ವಲ್ಪ ಗಮನವಿಟ್ಟು ಕೇಳಿ. ಬೇಲೂರಿನ ಚೆನ್ನಕೇಶವ ದೇವಾಲಯ ವಿಷ್ಣುವಿಗೆ ಸೇರಿದ್ದು. ಇದು ಏಕಕೂಟ ಮಾದರಿಯಲ್ಲಿದೆ. ಇದನ್ನ ಕಟ್ಟಿಸಿದವನು ನಮ್ಮ ವಿಷ್ಣುವರ್ಧನ. ಆದರೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಇದೆಯಲ್ಲ, ಅದು ಶಿವನಿಗೆ ಸೇರಿದ್ದು. ಅದು ಜೋಡಿ ದೇವಾಲಯ, ಅಂದ್ರೆ ಅದು ದ್ವಿಕೂಟ ಮಾದರಿಯಲ್ಲಿದೆ. ಈ ಸಿಂಪಲ್ ವ್ಯತ್ಯಾಸವನ್ನೇ PC 2019, ACF 2008 ಮತ್ತು TET 2015 ಎಕ್ಸಾಮ್ಸ್ಗಳಲ್ಲಿ ಪರೀಕ್ಷಿಸಿದ್ದಾರೆ. ಮರಿಬೇಡಿ.
ಇನ್ನು ಸೋಮನಾಥಪುರದ ಚೆನ್ನಕೇಶವ ದೇವಾಲಯ. ಇದು ಹೊಯ್ಸಳ ವಾಸ್ತುಶೈಲಿಯ ಪರ್ಫೆಕ್ಟ್ ಮಾಡೆಲ್ ಅಂತಾನೆ ಹೇಳ್ಬಹುದು. ಆ ವಾಸ್ತುಶಿಲ್ಪದ ಪರಾಕಾಷ್ಠೆ ಇದು. ಇದನ್ನ ನರಸಿಂಹ ಮೂಡನ ಕಾಲದಲ್ಲಿ ಸೋಮನಾಥ ದಂಡನಾಯಕ ಅನ್ನೋನು ನಿರ್ಮಿಸಿದನು. ಈ ಮಾಹಿತಿಯನ್ನ PCIRB 2018 ಎಕ್ಸಾಮ್ನಲ್ಲಿ ನೇರವಾಗಿ ಕೇಳಲಾಗಿದೆ. ಆಕಾಂಕ್ಷಿಗಳೇ, ನನ್ನದೊಂದು ಮಾತು ಯಾವಾಗ್ಲೂ ನೆನ್ಪಿರ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಶಸ್ಸು ಸಾಧಿಸೋದು ಕೇವಲ ಲಕ್ಕಿಂದ ಅಲ್ಲವೇ ಅಲ್ಲ. ಅದಕ್ಕೆ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು, ಕನ್ಸಿಸ್ಟೆನ್ಸಿ ಬೇಕು ಮತ್ತು ನಿರಂತರವಾದ ರಿವಿಷನ್ ಬೇಕೇ ಬೇಕು. ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಆಗಿದ್ದಾಗ ಎಂತಹುದೇ ಕಠಿಣ ಪ್ರಶ್ನೆಗಳು ಕೂಡ ತುಂಬಾನೇ ಸುಲಭ ಆಗ್ತವೆ. ಇವತ್ತು ನೀವು ಕಲಿಯುತ್ತಿರುವ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ನಿಮ್ಮ ಅಂತಿಮ ಯಶಸ್ಸಿನ ಮೆಟ್ಟಿಲು. ನಂಬಿಕೆಯಿಡಿ, ನಿಮ್ಮ ಕೈಯಲ್ಲಿ ಖಂಡಿತ ಸಾಧ್ಯ. ಎಲ್ಲಾ ವಿಷಯಗಳ ಪಠ್ಯ ಅನುಕ್ರಮ ಸಾರ ತರಗತಿಗಳನ್ನು ನೋಡಲು ನಮ್ಮ ಚಾನೆಲ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಬೇಕಾದ ಎಲ್ಲಾ ಸೆಷನ್ಗಳನ್ನು ನೋಡಬಹುದು. ಪ್ರತಿದಿನದ ಎಲ್ಲಾ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಂದ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ HGA ಅಕಾಡೆಮಿಯ ಎಲ್ಲಾ ತರಗತಿಗಳನ್ನು ಲೈಕ್ ಮಾಡಿ, HGA ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸೆಷನ್ಗಳಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಎಲ್ಲಾ ಪ್ರಶ್ನಪತ್ರಿಕೆಗಳನ್ನು ಅಟೆಂಡ್ ಮಾಡಿ ಸ್ಕೂಲ್ ಬೋರ್ಡ್ ಅನ್ನು ವೀಕ್ಷಿಸಲು ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ನಲ್ಲಿ ಎಲ್ಲ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು. ಓಕೆ, ಲೆಟ್ಸ್ ಡೈವ್ ಇಂಟು ದೇರ್ ಲಿಟ್ರರಿ ಜೀನಿಯಸ್. ಬನ್ನಿ, ಈಗ ಅವರ ಅದ್ಭುತ ಸಾಹಿತ್ಯ ಮತ್ತು ಆಡಳಿತದ ಕಡೆ ಗಮನ ಹರಿಸೋಣ. ಹೊಯ್ಸಳರ ಕಾಲ ಕೇವಲ ಯುದ್ಧ ಮತ್ತು ಕಟ್ಟಡಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದು ನಿಜಕ್ಕೂ ಸಾಹಿತ್ಯ ಮತ್ತು ಸ್ಕಾಲರ್ಸ್ಗಳ ಸುವರ್ಣಯುಗವಾಗಿತ್ತು. ಈ ಟೇಬಲ್ ಅನ್ನು ಒಮ್ಮೆ ನೋಡಿ. ಕವಿಗಳು ಮತ್ತು ಅವರ ಕೃತಿಗಳನ್ನ ಬೇಗ ಮೆಮೊರೈಸ್ ಮಾಡ್ಕೊಳ್ಳೋಣ. ಕೇಶಿರಾಜನ ಶಬ್ದಮಣಿ ದರ್ಪಣ, ಜನ್ನನ ಯಶೋಧರ ಚರಿತೆ ಮತ್ತು ರುದ್ರಭಟ್ಟನ ಜಗನ್ನಾಥ ವಿಜಯ ಇವುಗಳನ್ನ CPC 2007 ಮತ್ತು PSI 2007 ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದ್ರ ಜೊತೆಗೆ ಹೊಯ್ಸಳ ಮತ್ತು ಪಾಂಡ್ಯರ ಸಂಬಂಧಗಳನ್ನ ತಿಳಿಸುವ ಸಂಸ್ಕೃತ ಗ್ರಂಥ ಗದ್ಯ ಕರ್ಣಾಮೃತ ಕೂಡ ತುಂಬಾ ಮುಖ್ಯ. ಇದು KAS 2010 ಪರೀಕ್ಷೆಯ ಪ್ರಶ್ನೆಯಾಗಿತ್ತು. ಇನ್ನು ಆಡಳಿತ ವ್ಯವಸ್ಥೆಯಲ್ಲಿ ನಾವು ಮರೆಯಲೇಬಾರದ ಒಂದು ಮುಖ್ಯ ಕಾನ್ಸೆಪ್ಟ್ ಅಂದ್ರೆ ಘಟಿಕಾಲಯಗಳು. ಹೊಯ್ಸಳರ ಕಾಲದಲ್ಲಿ ಉನ್ನತ ಶಿಕ್ಷಣ ನೀಡುತ್ತಿದ್ದ ಈ ಸ್ಪೆಷಲೈಸ್ಡ್ ಶಾಲೆಗಳಿಗೆ ಘಟಿಕಾಲಯಗಳು ಅಂತ ಕರೀತಾ ಇದ್ರು. ಈ ಪದವನ್ನ FDA ಕೋರ್ಟ್ 2019 ಪರೀಕ್ಷೆಯಲ್ಲಿ ನಿಖರವಾಗಿ ಕೇಳಿದ್ದಾರೆ. ನೆನಪಿಟ್ಕೊಡಿ. 5ನೇ ವಿಭಾಗ, ದ ಫೈನಲ್ ಚಾಪ್ಟರ್. ಸ್ವಲ್ಪ ಯೋಚಿಸಿ. ಎಷ್ಟೊಂದು ಪ್ರಬಲವಾದ, ಕಲಾತ್ಮಕವಾದ ಬೃಹತ್ ಸಾಮ್ರಾಜ್ಯ ಅಷ್ಟೇ ವೇಗವಾಗಿ ಹೇಗೆ ಪತನವಾಯಿತು? ಕಾಲಚಕ್ರ ಉರುಳಿದಂತೆ ಈ ಅದ್ಭುತ ಸಾಮ್ರಾಜ್ಯದ ಇತಿಹಾಸದ ಪುಟಗಳು ಹೇಗೆ ಅಂತ್ಯವಾದವು ಅನ್ನೋದನ್ನ ನೋಡೋಣ. ದ್ವಾರಸಮುದ್ರದ ಪತನಕ್ಕೆ ಅತ್ಯಂತ ಪ್ರಮುಖ ಕಾರಣ ದೆಹಲಿ ಸುಲ್ತಾನರ ದಾಳಿ. ವಿಶೇಷವಾಗಿ ಮಾಲಿಕ್ ಕಾಫೂರ್ನ ಆಕ್ರಮಣದಿಂದ ಆ ಸುಂದರ ನಗರ ಸಂಪೂರ್ಣವಾಗಿ ನಾಶವಾಯಿತು. ಜೊತೆಗೆ ಆಂತರಿಕ ರಾಜಕೀಯ ದುರ್ಬಲತೆ ಮತ್ತು ದಕ್ಷಿಣದಲ್ಲಿ ಶುರುವಾದ ವಿಜಯನಗರ ಸಾಮ್ರಾಜ್ಯದ ಉದಯ ಹೊಯ್ಸಳರ ಅಂತಿಮ ಪತನಕ್ಕೆ ದಾರಿಯಾಯಿತು. ಹೊಯ್ಸಳರ ಅಧಿಪತ್ಯ ದೆಹಲಿ ಸುಲ್ತಾನರ ದಾಳಿಯಿಂದಲೇ ಕೊನೆಗೊಂಟು ಅನ್ನೋದನ್ನ FDA 2005 ಪರೀಕ್ಷೆಯಲ್ಲಿ ಸ್ಪಷ್ಟವಾಗಿ ಕೇಳಿದ್ದಾರೆ. ಹಳೆ ಇತಿಹಾಸ ಹೋಗಿ ಹೊಸ ಇತಿಹಾಸ ಶುರುವಾಯಿತು. ಸೊ ದ ಕ್ರೂಷಿಯಲ್ ಪಾಯಿಂಟ್ ಇಸ್, ನಾವು ಇದುವರೆಗೆ ಕಲ್ತಿದೆಲ್ಲ ನಮ್ಮ ತಲೆಯಲ್ಲಿ ಎಷ್ಟರ ಮಟ್ಟಿಗೆ ಉಳಿದಿದೆ ಅಂತ ಚೆಕ್ ಮಾಡೋ ಸಮಯ ಬಂದೇ ಬಿಟ್ಟು. ಕೊನೆಯ ವಿಭಾಗ, ರ್ಯಾಪಿಡ್ ರಿವಿಷನ್. ಎಲ್ರೂ ರೆಡಿ ಇದ್ದೀರಾ ಅಲ್ವಾ? ಬನ್ನಿ, ಫಾಸ್ಟ್ ಆಗಿ ರಿವಿಷನ್ ಮಾಡೋಣ. ರ್ಯಾಪಿಡ್ ಫೈರ್ 1. ಪ್ರಶ್ನೆ 1. ಹೊಯ್ಸಳರ ಲಾಂಛನವೇನು? ಯೋಚಿಸಿ. ಎಸ್, ಹುಳಿಯನ್ನು ಕೊಳ್ಳುತ್ತಿರುವ ಯೋಧ. ಅವರ ರಾಜಧಾನಿಗಳು? ಕರೆಕ್ಟ್, ಬೇಲೂರು ಮತ್ತು ನಂತರ ದ್ವಾರಸಮುದ್ರ ಅಥವಾ ಹಳೇಬೀಡು. ಹೊಯ್ಸಳರ ಶ್ರೇಷ್ಠ ದೊರೆ ಯಾರು? ಎಕ್ಸಾಕ್ಟ್ಲಿ, ವಿಷ್ಣುವರ್ಧನ, ಅಂದ್ರೆ ನಮ್ಮ ಬಿಟ್ಟಿದೇವ. ರ್ಯಾಪಿಡ್ ಫೈರ್ 2. ಕೀಪ್ ಇಟ್ ಫಾಸ್ಟ್. ವಾಸ್ತುಶಿಲ್ಪದ ಅತ್ಯಂತ ಮುಖ್ಯ ಲಕ್ಷಣಗಳು ಯಾವುವು? ಸೂಪರ್. ನಕ್ಷತ್ರಾಕಾರದ ಗರ್ಭಗುಡಿ ಮತ್ತು ಮೃದುಕಲ್ಲಿನ ಬಳಕೆ. ಬೇಲೂರಿನ ದೇವಾಲಯ ಯಾವ ಮಾದರಿಯಲ್ಲಿದೆ? ಏಕಕೂಟ. ಹಾಗಾದ್ರೆ ಹಳೇಬೀಡು ಹೊಯ್ಸಳೇಶ್ವರ? ಸರಿಯಾದ ಉತ್ತರ ದ್ವಿಕೂಟ. ಲಾಸ್ಟ್ ರ್ಯಾಪಿಡ್ ಫೈರ್. ಹೊಯ್ಸಳರ ಕಾಲದ ಆ ವಿಶೇಷ ಶಾಲೆಗಳನ್ನ ಏನೆಂದು ಕರೆಯುತ್ತಿದ್ದರು? ಘಟಿಕಾಲಯಗಳು. ಶಬ್ದಮಣಿದರ್ಪಣ ಬರೆದವರು ಯಾರು? ಕೇಶಿರಾಜ. ಯಶೋಧರ ಚರಿತೆ? ಜನ್ನ. ತಲಕಾಡುಗೊಂಡ ಅನ್ನೋ ಬಿರುದು ಯಾರಿಗಿತ್ತು? ವಿಷ್ಣುವರ್ಧನ. ವಾವ್, ಅದ್ಭುತ. ಈಗ ಖಂಡಿತ ಹೇಳ್ಬಹುದು, ಆ ಪ್ರೀವಿಯಸ್ ಇಯರ್ನ 44 MCQಗಳ ಹಿಂದಿನ ಎಲ್ಲಾ ಸೀಕ್ರೆಟ್ ಕಾನ್ಸೆಪ್ಟ್ಸ್ ನಿಮ್ಗೆ ಕರಗತ ಆಗಿದೆ. ಹಾಗಾದ್ರೆ ಹೇಳಿ, ಇವತ್ತು ನೀವು ಕಲಿತ ಈ ಕಾನ್ಸೆಪ್ಟ್ಸ್ ನಿಮ್ಮ ಮುಂದಿನ ಎಕ್ಸಾಮನ್ನ ಕಾಂಕರ್ ಮಾಡಲು ಅಂದ್ರೆ ಭೇದಿಸಲು ಸಾಕಷ್ಟು ಪ್ರಬಲವಾಗಿವೆಯಾ? 100ಕ್ಕೆ 100 ಹೌದು ಅಂತ ನಾನು ನಂಬಿದ್ದೇನೆ. ಇಂದಿನ ಈ ಎಕ್ಸಾಮ್ ಮಾಸ್ಟರ್ ಕ್ಲಾಸ್ನಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಂಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು.
ಹೀಗೆ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಕೊಂಡು ಕಲಿಯುತ್ತೀರಿ, ನಿರಂತರವಾಗಿ ರಿವೈಸ್ ಮಾಡಿ. ನಿಮ್ಗೆ ಖಂಡಿತ ಯಶಸ್ಸು ಸಿಗುತ್ತೆ. ಆಲ್ ದ ಬೆಸ್ಟ್. ನಮಸ್ಕಾರ.